ಪಾಪ್ ಒಂದು ಥಾಟ್ ಇಂದ ಶುರು ಆಗಿರುವಂಥದ್ದು. ಆ ಥಾಟ್ ಪುನೀತ್ ಅಂತ ಒಪ್ಕೋತೀನಿ ಹೊರತು ಪಾಪ್ ಪುನೀತದಲ್ಲ. ಪಾಪ್ದೊಂದು ಸಿದ್ಧಾಂತ ಪುನೀತ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ್ ಅನ್ನೋ ಸಂಸ್ಥೆ ಪುನೀತದು ಅನ್ನೋಂಥದ್ದಲ್ಲ. ಪಾಪ್ ಅನ್ನೋಂಥ ಸಂಸ್ಥೆಗೆ ಜವಾಬ್ದಾರಿ ತಗೊಂಡಿರೋದು ಪುನೀತ್. ಪಾಪ್ ಒನ್ ವಾಯ್ಸ್ ಫೌಂಡೇಶನ್. ಇವಾಗ ಪುನೀತ್ ಅವರ ಒಂದು ಮಾನಿಟರೈಸೇಷನ್ ಅಲ್ಲಿ ನಡೀತಾ ಇದೆಯಾ, ಮಾನಿಟರ್ ಅಲ್ಲಿ ನಡೀತಿದ್ಯಾ. ಇವಾಗ ಪುನೀತ್ ಅವರು ನಾಳೆ ದಿನ ಈ ಪಾಪ್ ಬೇಡ ಅಂತ ಹೇಳಿದಾಗ ಇವಾಗ ನನ್ನ ಒಂದು ಸುತ್ತಮುತ್ತ ಇರುವಂತ ಜನ ಇಲ್ಲ ಪಾಪ್ನ ನಂಬ್ಕೊಂಡು ಬಂದಿರುವಂತ ಜನ ಏನಾಗ್ತಾರೆ ಅನ್ನೋಂಥ ಪ್ರಶ್ನೆ. ನಮಗೆ ಇದು ಪಾಪ್ ನಂದಲ್ಲ. ಪಾಪ್ ಒಂದು ಥಾಟ್ ಇಂದ ಶುರು ಆಗಿರುವಂಥದ್ದು. ಆ ಥಾಟು ಪುನೀತ್ ಅಂತ ಒಪ್ಕೋತೀನಿ ಹೊರತು ಪಾಪ್ ಪುನೀತದಲ್ಲ. ಪಾಪ್ದೊಂದು ಸಿದ್ಧಾಂತ ಪುನೀತದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪಾಪ್ ಅನ್ನೋ ಸಂಸ್ಥೆ ಪುನೀತದು ಅನ್ನೋಂಥದ್ದಲ್ಲ. ಪಾಪ್ ಅನ್ನೋಂಥ ಸಂಸ್ಥೆಗೆ ಜವಾಬ್ದಾರಿ ತಗೊಂಡಿರೋದು ಪುನೀತ್. ಪಾಪ್ ಒಂದು ಒಳ್ಳೆ ರೀತಿಯಲ್ಲಿ ನಡಿಬೇಕು ಅನ್ನೋದಕ್ಕೆ ಪುನೀತ್. ಪಾಪಲ್ಲಿ ಎಂಥವ್ರು ಇರಬೇಕು, ಯಾರು ಇರಬಾರ್ದು, ಯಾರಿಂದ ಏನು ತೊಂದರೆ ಆಗ್ಬೋದು ಅನ್ನೋಂಥದ್ದನ್ನ ಗಮನ ಇಟ್ಟು ಅದನ್ನ ನೋಡ್ಕೋಗ್ಬೇಕಾಗಿರೋಂಥ ಜವಾಬ್ದಾರಿ ಪುನೀತದ್ದು. ಇನ್ನು ಮಿಕ್ಕಿದೆಲ್ಲ ಜವಾಬ್ದಾರಿ ಕೂಡ ಆ ಪರ್ಟಿಕ್ಯುಲರ್ ಕಮ್ಯುನಿಟಿಯಲ್ಲಿ ಅಲ್ಲೇ ಆಗಿರುವಂಥ ಫ್ರೇಮ್ ವರ್ಕ್, ಅಂದರೆ ಒಂದು ಡೆಮೋಕ್ರಿಕಲ್ ಫ್ರೇಮ್ ವರ್ಕ್ ಅಂತ ಹೇಳ್ಬೋದು. ಡೆಮೋಕ್ರಸಿ ಕಂಟ್ರಿಯಲ್ಲಿ ಇರುವಂಥ ಫ್ರೇಮ್ ವರ್ಕ್ ಏನು, ಪ್ರತಿಯೊಬ್ಬರೂ ಎಲೆಕ್ಟೆಡ್ ಆಗಿರುವಂಥ ಬಾಡಿ, ಜನರಿಂದ ಜನರಿಗೋಸ್ಕರ ಜನರಿಗಾಗಿ ಇರುವಂಥ ಸಂಸ್ಥೆ ಪಾಪ್ ಒನ್ ವಾಯ್ಸ್ ಫೌಂಡೇಶನ್. ಸೊ ಇವಾಗ ಪೆಟ್ ಶಾಪ್ ಓನರ್ಸ್ ಅಂತ ಹೇಳಿದಾಗ, ಇಲ್ಲ ಪೆಟ್ ಶಾಪ್ ಇದು ಡಾಗ್ ಬ್ರೀಡರ್ಸ್ ಅಂತ ಹೇಳಿದಾಗ, ಪೆಟ್ ಶಾಪ್ ಓನರ್ಸ್ ಅಂತ ಹೇಳಿದಾಗ, ಬರ್ಡ್ ಬ್ರೀಡರ್ಸ್ ಅಂದಾಗ ಪ್ರತಿಯೊಂದು ಕ್ಯಾಟಗರಿ ಬೇರೆ ಬೇರೆ. ನಿಮಗೆ ಬರ್ಡ್ ಬ್ರೀಡರಲ್ಲಿ ಬರುವಂಥ ಸಂಸ್ಥೆ ನಿಮಗೆ ಡಾಗ್ ಬ್ರೀಡರಲ್ಲಿ ಬರೋದು. ನಿಮಗೆ ಡಾಗ್ ಬ್ರೀಡಿಂಗಲ್ಲಿ ಬರುವಂಥ ಸಮಸ್ಯೆ ನಿಮಗೆ ಬರ್ಡ್ ಬ್ರೀಡರಲ್ಲಿ ಬರೋದಿಲ್ಲ. ಯಾಕೆ? ಇವಾಗ ಬರ್ಡ್ ಬ್ರೀಡಿಂಗ್ ಅಂತ ಬಂದಾಗ ಅಲ್ಲಿ ಎಕ್ಸಾಟಿಕ್ ಬರ್ಡ್ ಅಂತ ಒಂದು ಮೆನ್ಷನ್ ಆಗ್ತದೆ. ವಾಟ್ ಈಸ್ ಎಕ್ಸಾಟಿಕ್ ಬರ್ಡ್? ಇಂಡಿಯನ್ ಸ್ಪೀಶೀಸ್ ಲಿಸ್ಟಲ್ಲಿ ಬರದೇ ಇರುವಂಥದ್ದು ಏನಿದೆ, ಹೊರದೇಶದ್ದು ಏನಿದೆ ಪಕ್ಷಿಗಳು, ಅದನ್ನಷ್ಟೇ ನೀವು ಸಾಕ್ಬೋದು, ಬ್ರೀಡ್ ಮಾಡ್ಬೋದು, ಟ್ರೇಡ್ ಮಾಡ್ಬೋದು. ಇಂಡಿಯನ್ ವೈಲ್ಡ್ ಆ್ಯಕ್ಟಲ್ಲಿ ಬರುವಂಥ ಪಕ್ಷಿ ಪ್ರಾಣಿಗಳನ್ನ ನೀವು ಸಾಕಂಗಿಲ್ಲ. ಸೊ ಬರ್ಡ್ ಬ್ರೀಡರಲ್ಲಿ ಸಮಸ್ಯೆ ಬರೋದೇ ಅದು. ಅದನ್ನೊಂದ್ಸರಿ ನೋಡ್ಕೊಂಡ್ರೆ ಸಾಕಲ್ವಾ? ಸೊ ಪಾಪ್ ಏನು ಹೇಳ್ಬೋದು, ಇಲ್ಲ ಪಾಪಲ್ಲಿರುವಂಥ ಬರ್ಡ್ ಬ್ರೀಡರ್ ಕಮ್ಯುನಿಟಿ ಏನು ಹೇಳ್ಬೋದು, ನಮ್ಮಲ್ಲಿ ಯಾವ್ದಾರ ಮೆಂಬರು ಇಂಡಿಯನ್ ಸ್ಪೀಶೀಸ್ನ ಸೇಲ್ ಮಾಡೋದೇ ಆಗಲಿ ಬ್ರೆಡ್ ಮಾಡೋದೇ ಆಗಲಿ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವೇ ಸ್ವಂತವಾಗಿ ನಾವೇ ಹೋಗಿ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಕೊಂಡ್ಬರ್ತೀವಿ.